ಇನ್ನು ಈ ಆನೆ ಮಾವುತ ಕೊಲೆ ಪ್ರಕರಣ ಆಗಿರಲಿ ಅಥವಾ ಈ ಸೌಜನ್ಯಾಳ ಕೊಲೆ ಪ್ರಕರಣ ಆಗಿರಲಿ, ಈ ಎರಡೂ ಪ್ರಕರಣದಲ್ಲಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಗಳೇ ಬಂದಿಲ್ಲ ಎನ್ನುವಂಥ ಮಾತು. ಅವರು ಬಂದಿದ್ರು ಕೂಡ ಅವರನ್ನ ಆ ಸ್ಥಳಕ್ಕೆ ಬಿಡ್ಲಿಲ್ಲ ಅನ್ನೋ ಆರೋಪ. ಯಾರು ಹೇಳಿದ್ದು? ಅದನ್ನು ದಾಖಲೆ ಸಾಬೀತು ಮಾಡಕ್ಕೆ ಹೇಳಿ. ಡಾಗ್ ಸ್ಕ್ವಾಡ್ 2 ಪ್ರಕರಣದಲ್ಲಿ ಬಂದಿದೆ. ಆನೆ ಮಾವುತ ಯಮುನಾ ಅವರ ಕೊಲೆ ಆದಾಗ ಡಾಗ್ ಸ್ಕ್ವಾಡ್ ಬಂದಿದೆ. ಅನುಚೇತ್ ಅವರು ಬಂದಿದ್ರು, ASP. ನಾಯಿ KSRTC ಬಸ್ ಸ್ಟ್ಯಾಂಡ್ ತನಕ ಓಡೋಗುತ್ತೆ. ಆರೋಪಿಗಳು ಬಸ್ ಹತ್ತಿ ಪರಾರಿಯಾಗಿದ್ದಾರೆ ಅಂತ ಹೇಳಿ ಅವರೊಂದು ಕನ್ಕ್ಲೂಡಿಗೆ ಬರ್ತಾರೆ. ಆಯ್ತಾ? ಬಂದಿಲ್ಲ ಅಂತ ಯಾರು ಹೇಳಿದ್ದು? ಸಂತೋಷ್ ರಾವ್ ಪ್ರಕರಣದಲ್ಲೂ ಕೂಡ ಫಾರೆನ್ಸಿಕ್ ಬಂದಿದೆ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಬಂದಿದೆ, ಅಂಟಮಾಲಜಿ ಸ್ಟಡಿ ಆಗಿದೆ, ಬಾಡಿ ಎಕ್ಸಾಮಿನ್ ಆಗಿದೆ, ಡಾಗ್ ಸ್ಕ್ವಾಡ್ ಬಂದಿದೆ. ಡಾಗ್ ಮಳೆ ಬಂದ ಕಾರಣಕ್ಕೆ ಸ್ಮೆಲ್ ಡಿಟೆಕ್ಟ್ ಮಾಡದೆ ವಾಪಸ್ ಹೋಗುತ್ತೆ. ಯಾರು ಹೇಳಿದ್ರು? ಅದೇ ನೋಡಿ, ಬಂದಿಲ್ಲ ಅಂತ ಹೇಳೋದು. ಅಲ್ಲ, ಇಲ್ಲಿ ಮಳೆ ಬಂದ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಸಾಕ್ಷಿಗಳಿದಾವಲ್ಲ. ಆಕೆಯ ಬ್ಯಾಗ್ ಒದ್ದೆ ಆಗ್ಲಿಲ್ಲ, ಆಕೆಯ ದೇಹದ ಅಲ್ಲ, ಬ್ಯಾಗ್ ಒದ್ದೆ ಆಗಿಲ್ಲ ಅಂತ ಹೇಳುವಂಥದ್ದು ಎಲ್ಲಿ ದಾಖಲಿದೆ? ಕೋರ್ಟ್ ನಲ್ಲಿ ಲಾಯರ್ ಅದನ್ನ ಆರ್ಗ್ಯುಮೆಂಟ್ ಮಾಡುವಂಥದ್ದು. 1 ವರ್ಷದ ನಂತರ 7-8 ವರ್ಷಗಳ ನಂತರ ಅಲ್ಲಿ ಟ್ರಯಲ್ ಆಗುವಾಗ ಬ್ಯಾಗ್ ಒದ್ದೆ ಆಗಿಲ್ಲ ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಇರುವಂತಹ ಫೋಟೋಗಳು ನನ್ನ ಹತ್ರ ಇದೆ, ನಿಮ್ಗೆ ನಾನು ಕೊಡಬಹುದು. ಬ್ಯಾಗ್ ಒದ್ದೆ ಆಗಿದೆಯಾ ಇಲ್ವಾ ಅನ್ನೋದು ಫೋಟೋ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಆ ಹುಡುಗಿಯ ಮಗುಲಲ್ಲೇ ಬ್ಯಾಗ್ ಬಿದ್ದಿತ್ತು. ಒಳಗಡೆ ಇರೋ ಪುಸ್ತಕದ ಫೋಟೋ ಅದರಲ್ಲಿ ಬರೋದಿಲ್ಲ, ಬ್ಯಾಗಿನ ಫೋಟೋ ಬರುತ್ತೆ. ಇದು ಸಾರ್ವಜನಿಕ ವಲಯದಲ್ಲಿ ಗೊಂದಲ ಹುಟ್ಟಿಸ್ಲಿಕ್ಕೆ ಕೆಲವು ಕಾಲದ ನಂತರ ಸೃಷ್ಟಿಸಲಾದಂಥ ಕಥೆಗಳು. ಬ್ಯಾಗ್ ಒದ್ದೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಅದು ಹೆಂಗಾಯ್ತು, ಬೇರೆ ಎಲ್ಲಿಂದ ತಂದು ಹಾಕಿದ್ರು. ಇವರು ಯಾವ ಈ ರೆಕಾರ್ಡ್ಗಳನ್ನು ದಾಖಲೆಗಳನ್ನು ಒಪ್ಪೋದಿಲ್ಲ. ಇವರು ಜನ ಹೇಳೋದನ್ನು, ಬಾಯಲ್ಲಿ ಹೇಳೋದನ್ನು ಮಾತ್ರ ಕೇಳೋದು. ಆ ದಿವಸ ಸಂತೋಷ್ ರಾವ್ ಜೊತೆಗೆ ನಮ್ಮ ಸಾಹಿಲ್ ಇದ್ರು ಇದರಲ್ಲಿ, ನಾನು ನೋಡಿದ್ದೀನಿ ಅಂತ ಹೇಳಿದ್ರು ನಂಬ್ತಾರೆ ಇವರು. ಅಲ್ಲ, ಅಂತ ಈ ಜೀವಂತ ಸಾಕ್ಷಿಗಳು ಒಬ್ಬೊಬ್ಬರಾಗಿ ಅಪ್ರತ್ಯಕ್ಷರಾಗ್ತಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಆ ಮಡಿವಾಳ ಹೆಸರು ಕೇಳಿ ಬರುತ್ತೆ. ಇನ್ನು ಸಾಕಷ್ಟು ಯಾವ ಮಡಿವಾಳ ಹೆಸರು ಕೇಳೋದು? ಆಕ್ಸಿಡೆಂಟ್ ಆಗಿ ಯಾರು 11 ವರ್ಷದ ಅವಧಿಯಲ್ಲಿ ಯಾರು ಸಾಯಲೇಬಾರದು. ಈಗ ದಿನೇಶ್ ಸಾಯ್ತಾರೆ, ಆಕ್ಸಿಡೆಂಟ್ ಆಗೇನೋ ಸಾಯ್ತಾರೆ. ಸೌಜನ್ಯ ಸಾಯೋಕ್ಕಿಂತ 2 ವರ್ಷದ ಹಿಂದೆ ಅವರ ಅಣ್ಣ ಸತ್ತಿರ್ತಾರೆ. ಸೌಜನ್ಯ ಸತ್ತ ನಂತರ ಅವ್ರು ಸತ್ತಿದ್ರು, ಇಬ್ರು ಕೊಲೆ ಮಾಡಿದ್ರು ಅಂತೇಳಿ ಹೇಳ್ತಿದ್ರು ಇವರು, ಅಲ್ವಾ? ಅಂದ್ರೆ ಆ ಏರಿಯಾದಲ್ಲಿ ಯಾರು ಸಾಯಬಾರದು, ಸತ್ರೆ ಈ ಕೊಲೆಗೆ ಅವ್ರ ಕಾರಣ. ಇದು ಇವ್ರು ಕೊಂದು ಹಾಕ್ಬಿಟ್ರು ಅಂತ ಹೇಳೋದು. ನಾಳೆ ನಾನು ಸತ್ತೋದ್ರೆ ವಸಂತ ಗಿಳಿಯಾರ್ ಸತ್ತೋದ, ಅವನು ಲಾಸ್ಟ್ಗೆ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದ, ಅವನು ಕೊಂದ್ಬಿಟ್ರು ಅಂತ ಹೇಳ್ತಾರೆ ಇವರು. ಇನ್ನು ಒಂದು ಇದು ಅತಿ ಸೂಕ್ಷ್ಮವಾದಂತಹ ಪ್ರಶ್ನೆ ಹೇಳಿ ಸರ್. ವಸಂತ ಗಿಳಿಯಾರ್ ಧರ್ಮಸ್ಥಳದ ಪಾವಿತ್ರ್ಯತೆ ಯಾವತ್ತಿಗೂ ಕೂಡ ಹಾಳಾಗಲ್ಲ. ಕಾರಣ ಏನಂತ ಹೇಳಿದ್ರೆ, ಧರ್ಮಸ್ಥಳಕ್ಕೆ ಸರ್ವ ಧರ್ಮದ ಭಕ್ತಾದಿಗಳು, ಧರ್ಮಸ್ಥಳದ ಪಾವಿತ್ರ್ಯವನ್ನ ಯಾವನ ಕೈಲೂ ಹಾಳು ಮಾಡಕ್ಕೆ ಯಾರಿಗೂ ಹಾಳು ಮಾಡುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ ಸರ್, ಆಗೋದಿಲ್ಲ, ಯಾರಿಗೂ ಇಲ್ಲ. ಸರ್ವ ಧರ್ಮದ ಭಕ್ತಾದಿಗಳು ಕೂಡ ಬರ್ತಾ ಇರ್ತಕ್ಕಂಥ ಒಂದು ಪಾವಿತ್ರ್ಯ ಇರ್ತಕ್ಕಂಥ ಕ್ಷೇತ್ರ ಅದು. ಆ ಕ್ಷೇತ್ರವನ್ನ ಸೌಜನ್ಯಾಪರ ಹೋರಾಟಗಾರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸಿ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ವಸಂತ ಗಿಳಿಯಾರ್. ಸರ್, ಕಾವಂದ ಎನ್ನುವಂಥದ್ದು ಮಾನ್ಯ ಹೆಗ್ಗಡೆಯವರಿಗೆ ಕೊಡುವಂತ ಬಹಳ ಗೌರವವಾಚಕವಾದಂಥ ಪದ. ಅಲ್ಲಿ ನಾಳೆ ಇನ್ಯಾವುದೇ ಹೆಗ್ಗಡೆಗಳು ಪಟ್ಟಕ್ಕೆ ಬಂದರೂ ಕೂಡ ಕಾವಂದ್ರು ಅಂತ ಕರೆಯುವಂಥದ್ದು. ಆ ಕಾವಂದ ಎನ್ನುವ ಪದವನ್ನು ಅಪಭ್ರಂಶ ಮಾಡಿ ಕಾಮಂದ ಅಂತ ಹೇಳಿದಾಗ ನಮಗೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗೋದಿಲ್ವಾ? ಪಾಂಗಾಳದ ಸೌಜನ್ಯ ತೀರಿ ಹೋದಾಗ ಅದನ್ನು ಧರ್ಮಸ್ಥಳ ಅಂತ ಹೇಳ್ತೀವಿ, ಅದು ಅವಳು ಊರು ಅಂತೇಳಿ ಹೇಳಿ ಸುಳ್ಳು ತಿರುಚುವಾಗ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ಹಾಕಿ ಡೆಮಾಲಿಷ್ ಮಾಡಿ ಅಲ್ಲ ಅಂತ ಹೇಳಿದಾಗ, ಅಲ್ಲಿ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇರೋದೇ ಸುಳ್ಳು ಅಂತ ಹೇಳಿದಾಗ ಅಲ್ವಾ, ಇದೆಲ್ಲ ಹೇಳಿದಾಗ ನಮ್ಮ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡೋದಂತ ಅನ್ಸೋದಿಲ್ವಾ ನಿಮ್ಗೆ? ಧರ್ಮಸ್ಥಳವನ್ನು ಹಂದಿ ಹೊಡೆದಂಗೆ ಹೊಡಿತೀವಿ ಅಂತ ಹೇಳಿದಾಗ ಇದು ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡೋದಲ್ವಾ? ಪದೇ ಪದೇ ಧರ್ಮಾಧಿಕಾರಿಗಳ ಹೆಸರನ್ನ ತರೋದು, ಯಾರ ಫೋಟೋವನ್ನ ತಿರುಚಿ ಇವರು ಶೋ ಮಾಡ್ತಾ ಇರೋದು, ಎಲ್ಲಿ ಹೋಗಿ ಇವರು ಇದನ್ನ ಮಾಡೋದು, ರೀಲ್ಸ್ ಮಾಡೋದು, ಯಾರನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋದು ಬೇಡವಾ? ಇದನ್ನ ಪ್ರಶ್ನೆ ಮಾಡಿದ್ರೆ ಇದು ಧರ್ಮಸ್ಥಳಕ್ಕೆ ಸಂಬಂಧ ಇಲ್ಲ, ಧರ್ಮಸ್ಥಳದ ಪರವಾಗಿ ಇವ್ರು ಬ್ಯಾಟಿಂಗ್. ಹೌದು ಸ್ವಾಮಿ, ಇವತ್ತಲ್ಲ ನಾಳೆ ಸಾಯುವ ತನಕ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪರವಾಗಿನೇ ಬ್ಯಾಟಿಂಗ್ ಮಾಡೋದು. ಯಾಕಂದ್ರೆ ಅದು ನಮ್ಮ ಅಸ್ಮಿತೆ, ಅದು ನಮ್ಮ ರಕ್ತದ ಕಣಕಣದಲ್ಲಿ ನಾವು ಆ ಶ್ರದ್ಧಾ ಕೇಂದ್ರದ ಮೇಲೆ ಅಪೂರ್ವವಾದಂಥ ಒಂದು ಗೌರವ ಇಟ್ಕೊಂಡು ಬೆಳ್ಕೊಂಡು ಬಂದವರು ನಾವು. ಹುಟ್ಟೋಕ್ಕಿಂತ ಮೊದಲು ನಮ್ಮ ತಾತ ಮುತ್ತಾತಂದಿರು, ಮುಂದೆ ನಮ್ಮ ಪೀಳಿಗೆ ಕೂಡ ಧರ್ಮಸ್ಥಳವನ್ನ ನಮ್ಮ ಶ್ರದ್ಧಾ ಕೇಂದ್ರವಾಗಿಯೇ ಪರಿಗಣಿಸುವಂಥದ್ದು. ಅದರ ವಿರುದ್ಧ ಅನಾಚಾರದ ಅಪಚಾರದ ಮಾತನಾಡಿದಾಗ ನಾವು ಧರ್ಮಸ್ಥಳದ ಧರ್ಮ ಸೈನಿಕರಾಗಿಯೇ ಕೆಲಸ ಮಾಡೋದು. ಅದನ್ನು ಬಹಿರಂಗವಾಗಿ ಹೇಳ್ತೀನಿ ನಾನು. ಇಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.